ಹಲೋ ಹಾಯ್ ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಊರಿಂದ ನನ್ನ ತಂಗಿ ಬಂದಿದ್ದಾಳೆ. ಚಿಕನ್ ಮಾಡೋಣ ಅಂತ ರೆಡಿ ಆಗಿದ್ದೀವಿ. ಮಾಡೋಣ ಬನ್ನಿ. ಭಯಾಗಲ್ಲ ನಿಮಗೆ? ಇಲ್ಲ, ಸತ್ತೋಗೈತೆ. ಸತ್ತೋಗೈತಾ? ಸತ್ತೋಗಿಲ್ಲ ಅಂದ್ರೆ ಬಲ ಬಲ. ಚಿಕನ್ ರೆಡಿ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮೊಟೊ, ಕಾಯಿ ಮತ್ತು ಮಸಾಲೆ, ಕೊತ್ತಂಬರಿ, ಪುದೀನ, ಚಕ್ಕೆ, ಲವಂಗ, ಏಲಕ್ಕಿ, ಒಂದು ಸ್ವಲ್ಪ ಗಸಗಸೆ, ಮೆಣಸು ಅಷ್ಟೇ. ನನ್ನ ತಂಗಿನೇ ಮಾಡ್ತಾಯಿದ್ದಾಳೆ ಇಲ್ಲಿ ಚಿಕನ್ನ. ಹೇಗೆ ಮಾಡೋದಂತ ನೋಡೋಣ. ಫಸ್ಟು ಬಾಣಲೆಗೆ ಎಣ್ಣೆ ಹಾಕ್ತಿದ್ದಾಳೆ. ಎಣ್ಣೆ ಬಿಸಿ ಆದ ತಕ್ಷಣ ಚಿಕನ್ನ ಹಾಕ್ಬಿಟ್ಟು ಫ್ರೈ ಮಾಡಬೇಕು. ಅವಳು ಊರಿಂದ ಬಂದಿದ್ದರಿಂದ ನಾನೇ ಮಾಡ್ತೀನಿ ರೆಸಿಪಿ ಇವತ್ತು ಅಂತೇಳಿ ಮಾಡ್ತಾಯಿದ್ದಾಳೆ. ನಾನ್ ವೆಜ್ ಅಂದರೆ ತುಂಬ ಇಷ್ಟ ಅವಳಿಗೆ. ನಾನ್ ವೆಜ್ ರೆಸಿಪೀಸ್ ಎಲ್ಲ ಚೆನ್ನಾಗಿ ಮಾಡ್ತಾಳೆ ಅವಳು. ಇವಾಗ ಚಿಕನ್ನಿಗೆ ಸ್ವಲ್ಪ ಅರಶಿನ ಪುಡಿ ಹಾಕಿ ಫ್ರೈ ಮಾಡಬೇಕು. ಚಿಕನ್ನು ಸ್ವಲ್ಪ ಎಲ್ಲ ನೀರು ಬಿಡಬೇಕು. ಅದು ನೀರು ಬಿಡೋ ತನಕ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡಬೇಕು. ಅದು ಫ್ರೈ ಆಗ್ತಾ ಇರಲಿ, ನಾವು ನೆಕ್ಸ್ಟು ಮಸಾಲೆ ಎಲ್ಲ ರುಬ್ಕೊಳ್ಳೋಣ. ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಮಸಾಲೆ, ಟೊಮೊಟೊ, ಕೊತ್ತಂಬರಿ ಅದೆಲ್ಲ ಸಪ್ರೇಟ್ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ಆದರೆ ನಾವಿಲ್ಲಿ 1 kg ಅಷ್ಟೇ ಅಲ್ವಾ, ಸ್ವಲ್ಪ ಇರೋದ್ರಿಂದ ಎಲ್ಲ ಜೊತೆಗೆ ಮಿಕ್ಸ್ ಮಾಡ್ತಾಯಿದ್ದೀವಿ. ನನ್ನ ಮಗಳು ಕೂಡ ಆಟ ಆಡ್ತಾ ಇದ್ದಾಳೆ ಇಲ್ಲಿ. ಅವ್ರ ಚಿಕ್ಕಿ ಬಂದಿರೋದ್ರಿಂದ ತುಂಬ ಖುಷಿ ಆಗ್ತಿದೆ. ಈಗ ಸ್ವಲ್ಪ ನೀರೆಲ್ಲ ಬಿಟ್ಕೊಂಡ್ಮೇಲೆ ಇವಾಗಲೇ ಸ್ವಲ್ಪ ಕೊತ್ತಂಬರಿ, ಪುದೀನ ಹಾಕಿದರೆ ಚೆನ್ನಾಗಿರುತ್ತೆ. ಅದು ಫ್ಲೇವರೆಲ್ಲ ಬಿಟ್ಕೊಳ್ಳುತ್ತೆ ಚೆನ್ನಾಗಿ. ಹಾಗಾಗಿ ಸ್ವಲ್ಪ ಕೊತ್ತಂಬರಿ, ಪುದೀನ ಹಾಕಿ ನೆಕ್ಸ್ಟ್ ಈರುಳ್ಳಿ, ಟೊಮೊಟೊ ಕೂಡ ಹಾಕಿ ಮಿಕ್ಸ್ ಮಾಡ್ತಾ ಇದ್ದಾಳೆ. ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮೀಡಿಯಮ್ ಉರಿಲೇ ಬೇಯಿಸಬೇಕು. ಅದು ಚೆನ್ನಾಗಿ ಕುದಿಬೇಕು. ಉಪ್ಪು ಬೇಕಂದರೆ ನೀವು ಇವಾಗಲೇ ಹಾಕ್ಕೋಬೋದು, ಇಲ್ಲಾಂದರೆ ಲಾಸ್ಟಿಗೆ ಹಾಕಿದರೆ ನಡೆಯುತ್ತೆ. ಇವಾಗಲೇ ಹಾಕಿದರೆ ಚೆನ್ನಾಗಿ. ಅವಳು ಲಾಸ್ಟಿಗೆ ಹಾಕ್ತಾಯಿದ್ದಾಳೆ. ಇನ್ನು ಸ್ವಲ್ಪ ಟೊಮೊಟೊ ಇತ್ತು, ಅದು ಹಾಕ್ಬಿಡ್ತೀನಿ, ಸ್ವಲ್ಪ ಇನ್ನೇನು ಉಳಿಸೋದು ಅಂತ ಅದನ್ನು ಹಾಕ್ತಾಯಿದ್ದಾಳೆ. ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಿ. ಇದು ಸ್ವಲ್ಪ ಕುದೀತಾ ಇರಲಿ. ಅಷ್ಟರಲ್ಲಿ ನಾವು ಮಿಕ್ಸಿ ರೆಡಿ ಮಾಡ್ಕೊಳ್ಳೋಣ. ಖಾರನ ಸ್ವಲ್ಪ ಜಾರಿಗೆ ಫಸ್ಟು ಈರುಳ್ಳಿ, ಟೊಮೊಟೊ, ಕಾಯಿ, ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೋಬೋದು. ಖಾರಕ್ಕೆ ಎಷ್ಟು ಬೇಕಷ್ಟು. ನಾವು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಲ್ಲ, ಹಾಗಾಗಿ ಒಣಮೆಣ್ಸಿನ್ಕಾಯಿನೇ ಹಾಕ್ತಾಯಿದ್ದೀವಿ. ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ. ಹಸಿಮೆಣ್ಸಿನ್ಕಾಯಿ ಇದ್ದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಒಣಮೆಣ್ಸಿನ್ಕಾಯಿನೇ ಯೂಸ್ ಮಾಡ್ತಾಯಿದ್ದೀನಿ. ಎಲ್ಲ ಒಂದೇ ಜಾರಿಗೆ ಹಾಕಿ ಒಂದೇ ಬಾರಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಚಕ್ಕೆ, ಲವಂಗ, ಮೆಣಸು, ಗಸಗಸೆ, ಒಂದು 3 ಏಲಕ್ಕಿ ಹಾಕಿ ಕೊತ್ತಂಬರಿ, ಪುದೀನ ಲಾಸ್ಟಿಗೆ ಹಾಕ್ಕೊಳ್ಬೇಕು. ಇವಾಗಲೇ ಹಾಕೊಂಡ್ರೆ ಅದು ಜಾಸ್ತಿ ನುಣ್ಣು ಆಗಿಬಿಡುತ್ತೆ. ಹಾಗಾಗಿ ಎಲ್ಲ ಹಾಕ್ಕೊಂಡು ನೈಸ್ ಪೇಸ್ಟ್ ಮಾಡ್ಕೋಬೇಕು. ಈಗ ಮಸಾಲೆ ರೆಡಿ ಆಯಿತು. ಮಸಾಲೆ ಕೂಡ ಚಿಕನ್ನಿಗೆ ಹಾಕ್ತಾಯಿದ್ದಾಳೆ. ಮಸಾಲೆ ಎಲ್ಲ ಹಾಕಿ ನೀಟಾಗಿ ಇನ್ನೊಂದು ಮಿಕ್ಸ್ ಕೊಡೋಣ. ಮಿಕ್ಸ್ ಕೊಟ್ಟು ಕುದಿಬೇಕು ಚೆನ್ನಾಗಿ. ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ಳುತ್ತೆ. ಅಲ್ಲಿ ತನಕ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಕುದಿಸಿ. ಬೇಗ ಆಗೋಗುತ್ತೆ ಇದು ರೆಸಿಪಿ. ಒಂದು 1/4 ಗಂಟೆ 20 ನಿಮಿಷದಲ್ಲಿ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡ್ರೆ ಬೇಗ ಆಗಿಬಿಡುತ್ತೆ. ಚಪಾತಿಗೆ, ಅನ್ನಕ್ಕೆ, ರೊಟ್ಟಿಗೆ ಎಲ್ಲ ಚೆನ್ನಾಗಿರುತ್ತೆ. ಇವಾಗ 1 ಸ್ಪೂನ್ ಗರಂ ಮಸಾಲೆ ಹಾಕ್ತಾಯಿದ್ದಾಳೆ. 1 ಸ್ಪೂನ್ ಗರಂ ಮಸಾಲೆ. ನೆಕ್ಸ್ಟು ಇವಾಗ ಉಪ್ಪು ಹಾಕ್ತಿದ್ದಾಳೆ ನೋಡಿ. ಫಸ್ಟಿಗೆ ಹಾಕಿ ಅಂತ ಹೇಳಿದೆ ನಾನು, ಇಲ್ಲ ನಾನು ಲಾಸ್ಟಲ್ಲಿ ಹಾಕ್ತೀನಿ ಅಂತೇಳಿ
ಇವಾಗ ಲಾಸ್ಟಲ್ಲಿ ಉಪ್ಪು ಹಾಕಿದ್ದಾಳೆ. ಉಪ್ಪು ಹಾಕಿ ಚೆನ್ನಾಗಿ ಕುದಿಸಿ ಕುದೀತಾ ಇದೆ. ಅಷ್ಟೇ, ಆಗೋಯ್ತು. ಚಿಕನ್ ರೆಡಿ ಆಯಿತು. ಸರಿ, ಟೇಸ್ಟ್ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ. ನೆಕ್ಸ್ಟು ನಾವು ಚಿಕನ್ ಮಾಡಿಟ್ಟು ಈವ್ನಿಂಗು ಸ್ವಲ್ಪ ಶಾಪಿಂಗ್ ಹೋಗೋದಿತ್ತು. ಹೊರಗಡೆ ಹೋಗಿದ್ವಿ, ಸ್ಮಾರ್ಟ್ ಬಜಾರಿಗೆ ಹೋಗಿದ್ವಿ. ಹೊರಗಡೆ ಅಂದರೆ ಸಾಕು, ನಮಗಿಂತ ಮುಂಚೆನೇ ರೆಡಿಯಾಗಿಬಿಟ್ಟಿರ್ತಾಳೆ. ರೆಡಿಯಾಗಿ ಹೋಗ್ತಿದ್ದಾಳೆ. ಇದು ಎಂಟ್ರೆನ್ಸಿಂದ ಒಳಗೆ ಹೋದರೆ ಫಸ್ಟ್ ಫ್ಲೋರಲ್ಲಿ ಗ್ರಾಸರೀಸ್ ಎಲ್ಲ ಇದೆ. ಇಲ್ಲಿ ಸ್ವಲ್ಪ ಜ್ಯುವೆಲರ್ಸು ಮತ್ತು ಕಿಡ್ಸಿಗೆ ಏನೇನು ಬೇಕೋ ಅದು ಎಲ್ಲ ಇಟ್ಟಿದ್ದರು. ಸ್ಮೈಲೀಸ್ ಅದು ಇದು ಎಲ್ಲ ಇಟ್ಟಿದ್ದರು. ನಾವು ಫಸ್ಟ್ ಫ್ಲೋರಿಂದ ನೆಕ್ಸ್ಟು ನಾವು ಸೆಕೆಂಡ್ ಫ್ಲೋರಿಗೆ ಹೋದ್ವಿ. ಅಲ್ಲಿ ಕಿಡ್ಸ್ ವಿಯರ್ ಇದೆ. ನಮಗೆ ಸ್ವಲ್ಪ ಜೀನ್ಸ್ ಬೇಕಿತ್ತು ಮತ್ತು ಟೀ ಶರ್ಟ್ಸು, ನೈಟ್ ಪ್ಯಾಂಟ್ಸು ಬೇಕಿತ್ತು. ಅವರಿಗೊಂದೆರಡು ಟೀ ಶರ್ಟು, ನೈಟ್ ಪ್ಯಾಂಟ್ಸು ಎಲ್ಲ ತಗೊಂಡ್ವಿ. ಮತ್ತು ರೈಟ್ ಸೈಡಲ್ಲಿ ಗರ್ಲ್ಸ್ ವಿಯರ್ ಇದೆ. ಅಲ್ಲೂ ಚೆನ್ನಾಗಿತ್ತು ಎಲ್ಲ ಕ್ಲಾತಿಂಗ್ಸು. ಬಟ್ ನಾನೇನು ತಗೊಂಡಿಲ್ಲ, ಹಬ್ಬಕ್ಕೆ ಮತ್ತೆ ತಗೊಳೋದು ಅಂತ ಹೇಳಿ. ಥರ್ಡ್ ಫ್ಲೋರ್ ತನಕ ಹೋಗಿ ಅಲ್ಲಿ ಸ್ವಲ್ಪ ಬಟ್ಟೆ ಎಲ್ಲ ತೊಗೊಂಡು ಮತ್ತು ನೆಕ್ಸ್ಟು ಗ್ರೌಂಡ್ ಫ್ಲೋರಿಗೆ ಬಂದ್ವಿ. ಅಲ್ಲಿ ಸ್ವಲ್ಪ ಆಫರ್ ಇಟ್ಟಿದ್ದರು. 2000 ಮೇಲೆ ಶಾಪಿಂಗ್ ಮಾಡಿದರೆ 9 ರೂಪೀಸ್ kg ಸಕ್ಕರೆ ಕೊಡ್ತಾರೆ. ಮತ್ತು ಇಲ್ಲಿ ಲಯನ್ ಡೇಟ್ಸ್ ಕೂಡ ಇಟ್ಟಿದ್ದಾರೆ. ಬೈ 1 get 1 ಫ್ರೀ ಇತ್ತು ಲಯನ್ ಡೇಟ್ಸ್. ಅಷ್ಟೇ ಲೇಟಾಗಿಬಿಟ್ಟಿತ್ತು ಅಂತೇಳಿ ಬೇಗ ಬಂದ್ವಿ. ಸ್ವಲ್ಪ ಇನ್ನೂ ತರಕಾರಿ ಎಲ್ಲ ತಗೊಳೋದಿತ್ತು, ಹಾಗಾಗಿ ಬೇಗ ಬಿಟ್ವಿ. ಬೇಗ ಮುಗಿಸ್ಕೊಂಡು ಬಿಲ್ಲಿಂಗ್ ಎಲ್ಲ ಮಾಡಿಸ್ಕೊಂಡು ಹೊರಗಡೆ ಬಂದ್ವಿ. ಅಲ್ಲಿಂದ ನೆಕ್ಸ್ಟು ನಾವು ತರಕಾರಿ ಮಾರ್ಕೆಟಿಗೆ ಹೋಗಿ ಸ್ವಲ್ಪ ತರಕಾರಿ ಎಲ್ಲ ತಗೊಂಡು ಮನೆ ಕಡೆ ಬಂದ್ವಿ. ಇನ್ನೇನು ಚಿಕನ್ ಸಾಂಬಾರಿತ್ತು, ಅದಕ್ಕೆ ಸ್ವಲ್ಪ ಚಪಾತಿ ಮಾಡ್ಕೊಂಡಿದ್ದಾಯಿತು. ಇದು ಇವತ್ತಿನ ನನ್ನದು ವ್ಲಾಗ್ ಆಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ.